ಟಿ.ನರಸೀಪುರ ಪಟ್ಟಣದಲ್ಲಿ ದಿನಾಂಕ 4/2/2026 ವಕೀಲರ ಸಂಘದ ಅಧ್ಯಕ್ಷ ಮಹದೇವಸ್ವಾಮಿರವರ ಮೇಲೆ ನಡೆದ ಹಲ್ಲೆ ಸಂಬಂಧಿಸಿದಂತೆ ಒಗ್ಗಟ್ಟಿನ ಹೋರಾಟದಿಂದ ನಮಗೆ ನ್ಯಾಯ ದೊರಕಿದೆ. ಆದ್ದರಿಂದ ಎಲ್ಲ ವಕೀಲ ಬಾಂಧವರಿಗೆ ತಾಲೂಕು ವಕೀಲು ಸಂಘದ ಅಧ್ಯಕ್ಷ ತೋಟವಾಡಿ ಮಹದೇವಸ್ವಾಮಿ ಕೃತಜ್ಞತೆ ಸಲ್ಲಿಸಿದರು. ಪಟ್ಟಣದ ನ್ಯಾಯಾಲಯದಲ್ಲಿರುವ ತಾಲೂಕು ವಕೀಲ ಸಂಘದ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಮಹದೇವಸ್ವಾಮಿ, ನನ್ನ ಮೇಲೆ ಹಲ್ಲೆ ಮಾಡಿದ ವಿಚಾರವಾಗಿ ಕಳೆದ 4 ದಿನಗಳಿಂದಲೂ ಪದಾಧಿಕಾರಿಗಳು ಹಾಗೂ ಎಲ್ಲಾ ವಕೀಲರು ತಮ್ಮ ಎಲ್ಲಾ ಕೆಲಸಗಳನ್ನು ಬದಿಗಿಟ್ಟು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ದೀರಿ. ಅದರ ಫಲದಿಂದ ಇಂದು ನಮಗೆ ನ್ಯಾಯ ದೊರಕಿದೆ ಮತ್ತು ವಕೀಲರ ಒಗ್ಗಟ್ಟನ್ನು ಏನೆಂದು ತೋರಿಸಿದ್ದೀರಿ ಎಂದು ತಿಳಿಸಿದರು. ಇನ್ನು ಮುಂದೆ ಯಾವುದೇ ವಕೀಲರಿಗೂ ಬೇರೆಯವರಿಂದ ತೊಂದರೆಯಾದರೆ ನಮ್ಮ ಹೋರಾಟ ಒಗ್ಗಟ್ಟು ಹೀಗೆ ಇರಲಿ. ಎಂಥ ಸಂದರ್ಭ ಬಂದರೂ ಹೋರಾಟಕ್ಕೆ ಸಿದ್ಧ ಎಂದರು. ನಮ್ಮ ಹೋರಾಟಕ್ಕೆ ರಾಜ್ಯದ ಎಲ್ಲ ವಕೀಲ ಸಂಘದವರು ಕಲಾಪದಿಂದ ಹೊರಗುಳಿದು ಬೆಂಬಲ ನೀಡಿದ್ದಕ್ಕೆ ನಮ್ಮ ಸಂಘದ ವತಿಯಿಂದ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ವ್ಯಕ್ತಿ ಮೇಲೆ ಯಾವುದೇ ಒಂದು ಕಾರ್ಯಕ್ಷೇತ್ರ ಇದ್ದಂಥ ಸಂದರ್ಭದಲ್ಲಿ ಏನು ಜಲಸಿ ಇನ್ನೊಂದು ಆ ಥರದ್ದು ಇರ್ತಕ್ಕಂಥದ್ದು ಸಹಜ. ಆದರೆ ಈ ಒಂದು ನಮ್ಮ ವೃತ್ತಿಯ ಜೀವನದಲ್ಲಿ ಇವತ್ತು ನನಗೆ ಆದಂಥ ಅನ್ಯಾಯವನ್ನು ಪ್ರತಿಭಟಿಸಲಿಕ್ಕೆ ಒಕ್ಕೊರಲಿಂದ ಕಳೆದ 4 ದಿನಗಳಿಂದ ನನ್ನ ಜೊತೆ ನೀವೆಲ್ಲರೂ ಇದ್ದೀರಿ. ಮೊದಲನೇದಾಗಿ ನಿಮಗೆ ನನ್ನ ಸಹಭಾಗಿ ಜೊತೆಗೆ ಇವತ್ತೆಲ್ಲ ಯಾವತ್ತೂ ಕೂಡ ಈ ನರಸೀಪುರ ವಕೀಲರ ಸಂಘದ ಯಾವುದೇ ಒಬ್ಬ ಸದಸ್ಯನ ಮೇಲೆ ಈ ರೀತಿಯ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಇದೇ ರೀತಿ ಒಕ್ಕೊರಲಿಂದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ನಾವು ಈಗಾಗಲೇ ಹೊರಗಡೆ ತೋರಿಸ್ಕೊಟ್ಟಿದ್ದೀವಿ. ಯಾರು ಆಗಿರ್ಬೋದು, ಯಾವುದೇ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡಂಥ ಎಲ್ಲ ವಕೀಲರು ಎಲ್ಲ ಪ್ರಕರಣದಲ್ಲೂ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಒಬ್ಬರಿಗೆ ಗೆಲುವು, ಒಬ್ಬರಿಗೆ ಸೋಲು. ಅದು ಎರಡೂ ಕಡೆ ಇಬ್ಬರೂ ವಕೀಲರೇ ಕಡೆ. ಆ ಎದುರುಗಡೆ ವಾದ ಮಾಡೋರೇನು ಬೇರೆ ಅಲ್ಲ, ಅವರು ವಕೀಲರು. ಸೋಲಾದ ತಕ್ಷಣ ಪಾರ್ಟಿ ಬಂದ ಮೇಲೆ ಒಂದು ಕರ್ತವ್ಯದ ಲೋಪವನ್ನು ಎಸಗಿ ನಾವು ದೂರನ್ನು ಏನು ಕೊಟ್ಟಿದ್ವಿ ಆ ಸಂಬಂಧಪಟ್ಟಂತೆ FIR ದಾಖಲಿಸದೇ ಇರುವ ಸಂದರ್ಭದಲ್ಲಿ ನಾವು ವಕೀಲ ಸಂಘದಲ್ಲಿ ಸಭೆಯನ್ನು ಕರೆದು ಈ ಸಂಬಂಧಪಟ್ಟಂತೆ ನಾವು ನಮಗೆ ನ್ಯಾಯ ಸಿಗುವ ತನಕ ಅಂದರೆ ಸತ್ಯಾಂಶದ ಒಂದು ಹಾದಿಯಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ಆ ಸಂಬಂಧಪಟ್ಟಂತೆ ಒಂದು FIR ದಾಖಲಿಸಿಲ್ಲ. ಈ ಸಂಬಂಧಪಟ್ಟಂತೆ ನಾವು ಹೇಳಿಕೆಯನ್ನು ಕೊಟ್ಟಿರುವಂತಹ ಒಂದು ಸತ್ಯ ಸಂಘಟ ಘಟನೆಯ ಮೇಲೆ FIR ದಾಖಲಿಸುವ ತನಕ ನಾವು ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಸಲಹೆ ಮತ್ತು ಸೂಕ್ತ ಸಲಹೆಯ ಮೇರೆಗೆ ಒಂದು ನಿರ್ಧಾರವನ್ನು ಕೈಗೊಂಡು ಆ ಒಂದು ಹಾದಿಯಲ್ಲಿ ಹೋಗಿದ್ವಿ. ಅದೇ ರೀತಿ ಏನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಕೀಲರು ಕೂಡ ಒಂದು ನಮ್ಮ ಏನು ಮನವಿಯ ಮೇರೆಗೆ ರಾಜ್ಯಾದ್ಯಂತ ಬಹಿಷ್ಕಾರವನ್ನು ಮಾಡಿ ನ್ಯಾಯ ಕಲಾಪಕ್ಕಾಗಿ ಹೊರಗುಳಿದು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ವಕೀಲ ಸಂಘದ ಪರವಾಗಿ ಟಿ.ನರಸೀಪುರ ವಕೀಲ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರು ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಏನಕ್ಕೆಂದ್ರೆ ಈ ಸಂದರ್ಭದಲ್ಲಿ ನಾವು ಏನು ಹೋರಾಟವನ್ನು ಮಾಡಿದ್ವಿ ಅದಕ್ಕೆ ತಮ್ಮೆಲ್ಲರ ಬೆಂಬಲ ಇತ್ತು. ಈ ಬೆಂಬಲದ ಆಧಾರದ ಮೇಲವಾಗಿ ಮತ್ತು ನಮ್ಮ ಒಂದು ಒತ್ತಾಯದ ಮೇರೆಗೆ ಏನು ಮಾನ್ಯ ಗೌರವಾನ್ವಿತ ನ್ಯಾಯಾಲಯದಲ್ಲಿ ಒಂದು ಅಡಿಷನಲ್ FIR ಸಬ್ಮಿಟ್ ಮಾಡಿದ್ದಾರೆ. ಅಂದ್ರೆ ಈ ತರ ನೋಟ್ ಬಂದಿದ್ವಿ. BNS 109 ಮತ್ತು ವಕೀಲರ ಕಾಯ್ದೆಯ 3 ಮತ್ತು 4 ಕಲಂನ ಸೇರಿಸಿ ಒಂದು ನಮಗೆ ಅಡಿಷನಲ್ FIR ಸಬ್ಮಿಟ್ ಮಾಡಿದ್ದಾರೆ. ಈ ಒಂದು ಏನು ಅಡಿಷನಲ್ FIR ಸಬ್ಮಿಟ್ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಒಂದು ಒತ್ತಾಯ ಮತ್ತು ಒಂದು ಒಗ್ಗಟ್ಟಿನ ಹೋರಾಟದ ಫಲವಾಗಿ ನಮಗೆ ಜಯ ಸಿಕ್ಕಂತಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರ ಪರವಾಗಿ ಮತ್ತು ವಕೀಲ ಸಂಘದ ಪರವಾಗಿ ತಮ್ಮೆಲ್ಲರೂ ಕೂಡ ಚಿರಋಣಿಯಾಗಿ ತಮಗೆ ಹೊಂದಿಸ್ತಾ ಇದ್ದೀವಿ. ಯಾಕಂದ್ರೆ ಈ ಒಂದು ಒತ್ತಾಯಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಇಲ್ಲದೆ ಇದ್ದಿದ್ರೆ ನಾವು ಒಂದು ಅಧ್ಯಕ್ಷರಾದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಾವೆಲ್ಲ ಹೋರಾಟ ಮಾಡದೇ ಇದ್ದಿದ್ರೆ
ಈ ಒಂದು ಜಯ ಸಿಗ್ತಿರ್ಲಿಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಯಾಕಂದ್ರೆ ಸತತವಾಗಿ 4 ದಿನಗಳು 3 ದಿನಗಳ ಕಾಲವಾಗಿ ನಾವು ಹೋರಾಟ ಮಾಡಬೇಕಾಯ್ತು. ಏನಂದ್ರೆ ನಮ್ಗವಾಗಿರುವಂತ ಅನ್ಯಾಯವನ್ನು ಖಂಡಿಸಿ ನಾವು ಒಂದು ನ್ಯಾಯಸಮ್ಮತವಾದ FIR ಕೇಳೋಕ್ಕೋಸ್ಕರ ನಾವು ಸತತವಾಗಿ ಹೋರಾಟ ಮಾಡಬೇಕಾಯಿತು. ಇದು ನಮ್ಮ ದುರದೃಷ್ಟ. ಈ ಹೋರಾಟ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಏನು ಆರೋಪಿ ಏನಿದ್ರೆ ಇವ್ರಿಗೆ ಕೇವಲ ಒಂದು ವೇರಿಯಬಲ್ ಸೆಕ್ಷನ್ ಹಾಕಿ ಅವ್ರಿಗೆ ಸಪೋರ್ಟ್ ಮಾಡಲಾಗ್ತಾ ಇತ್ತು. ನಮ್ಮ ಒಂದು ನ್ಯಾಯಯುತವಾದ ಹೋರಾಟಕ್ಕೋಸ್ಕರ ಏನು ಘಟನೆ ನಡೆದಿದೆ ಆ ಸಂಬಂಧಪಟ್ಟಂತೆ ಹೋರಾಟ ಮಾಡಿ ಒಂದು FIR ದಾಖಲಿಸಿ ನಾವು ಏನೋ ಹೇಳ್ತಿಲ್ಲ ನಿರ್ದಯ ಅಂತ ಹೇಳ್ತೀವಿ. ಈ ಒಂದು ಹೋರಾಟಕ್ಕೆ ನಮಗೆ ಜಯ ಸಿಕ್ಕಿದೆ. ಮತ್ತೆ ಈ ಸಂಬಂಧಪಟ್ಟಂತೆ ನಮಗೆ ತನುಮನ ದನ ಎಲ್ಲ ಅರ್ಪಿಸಿದ್ರಿ ತಾವು. ನಮ್ಮ ನಂಜುಂಡೇಗೌಡರು ಮೊನ್ನೆ ಒಂದು ಉಪಹಾರ ಅಂದ್ರೆ ಊಟದ ವ್ಯವಸ್ಥೆಯನ್ನ ಮಾಡಿದ್ರು. ಅವ್ರಿಗೂ ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಪರಮೇಶ್ವರ ಅವರು ಕೂಡ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿದ್ರು. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈ ಸಂಬಂಧಪಟ್ಟಂತೆ ಹಲವಾರು ಟೀ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಮ್ಮ TS ಅವರು ಟೀ ವ್ಯವಸ್ಥೆ ಮಾಡಿದ್ರು. ಮತ್ತೆ ನಮ್ಮ ಮಹೇಶ್ ಅವರು ಪಾಪ ತುಂಬಾ ಶ್ರಮ ಪಟ್ಟಿದ್ದಾರೆ. ನಮ್ಮ ಸಿದ್ದುಂಡಿ ಮಹೇಶ್ ಅವರು ಈ ಒಂದು ಹೋರಾಟಕ್ಕೆ ಒಂದು ಬೆಂಬಲವಾಗಿ ಆದ್ರೆ ನಾವು ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲೇಬೇಕಾಗುತ್ತೆ. ಕ್ಷಣಕ್ಕೂ ಕೂಡ ಏನಾಯ್ತು ಏನ್ ಮಾಡೋಣ ಅಂತೇಳಿ ಮನೆಯಲ್ಲೂ ಕೂಡ ಒಂದು 10 ಗಂಟೆ ರಾತ್ರಿ 11 ಗಂಟೆ ರಾತ್ರಿ ಫೋನ್ ಮಾಡ್ಕೊಂಡು ಆದ್ರೂ ಹಂಗಾಗಿ ಮತ್ತೆ ಮಹೇಶ್ ಅಣ್ಣವರು ಮತ್ತೆ ಉಮೇಶ್ ಅವರು ರಾಜು ಅವರು ಮತ್ತೆ ನಮ್ಮ ಅಡಿಷನಲ್ ದೂರನ್ನ ಬಲಕೊಂಡದ ರಾಜೇಂದ್ರ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ನಮ್ಮ ಬಾಲಕೃಷ್ಣ ಅವರು ತುಂಬಾ ಹೋರಾಟ ಮಾಡಿದ್ದಾರೆ. ಹಾಗೂ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ್ರೆ ತಮ್ಮೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಕೇಳ್ಕೊತಾ ಇದ್ದಾರೆ.